ಈಗ ಇನ್ನುಳಿದ ರಾಶಿ ಶಾಸ್ತ್ರಿಗಳೇ, ಕಟಕದಿಂದ ಕನ್ಯಾವರೆಗೂ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳೋದಾದ್ರೆ. ಕರ್ಕಟಕ ರಾಶಿಯವರಿಗೆ ಹೇಗಿರುತ್ತೆ? ವಾರದಾದಿಯಲ್ಲಿ ಅನ್ನಪಾನಗಳ ಸೌಖ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಗೌರವ, ವೃತ್ತಿ ಧರ್ಮ, ಕಾರ್ಯಗಳಲ್ಲಿ ವಿಶೇಷ ಅನುಕೂಲ, ಇದೆಲ್ಲ ತುಂಬ ಚೆನ್ನಾಗಿ ಇದೆಯಲ್ಲ. ಹೀಗಾಗಿ ಆತಂಕ ಬೇಡ. ವಸ್ತುತಃ ಹೆಂಗೆ ಗೊತ್ತಾ, ಅಲ್ಲಿ ಚಂದ್ರ ಗುರು ಒಂದು ಗಜಕೇಸರಿ ಯೋಗ ಏರ್ಪಾಡಾಗುತ್ತೆ ನಿಮಗೆ. ಮಂಗಳವಾರ ಗುರುವಾರದ ಮಟ್ಟಿಗೆ ತುಂಬ ವಿಶೇಷವಾಗಿದೆ. ವಿಕ್ರಾಂತಂ ಕುಲಮುಖ್ಯಮಸ್ಥಿರಮತಿಂ ವಿತ್ತೇಶ್ವರಂ ಸಾಂಗಿರ ಅಂತ ಒಂದು ಸೂತ್ರ ಇದೆ. ಅಲ್ಲಿ ವಿಕ್ರಾಂತಂ ಕುಲಮುಖ್ಯಮಸ್ತಿ, ಕುಲಕ್ಕೆ ಮುಖ್ಯಸ್ಥರಾಗಿಬಿಡ್ತಾರೆ. ಮನೆಯಲ್ಲಿ ನೀವು ಹೇಳಿದ್ದು ನಡೆಯುತ್ತೆ, ಅದು ಚಿಕ್ಕವರಾಗಿರಲಿ ದೊಡ್ಡವರಾಗಿ. ಒಳ್ಳೆ ಮಾತು ಬಂದಾಗ ಬಾಲಾದಪಿ ಶುಕಾದಪಿ ಅಂತಿದೆಯಲ್ಲ, ಅದು ಗಿಳಿಯಿಂದ ಬಂದರೂ ಒಳ್ಳೆ ಮಾತು ತೊಗೋಬೇಕು ಅಂತ, ಚಿಕ್ಕವರಿಂದ ಬಂದರೂ ಆ ಥರದ್ದು ಒಂದು ವಿಶೇಷವಾದ ಅನುಕೂಲ ಚೆನ್ನಾಗಿದ್ದಾವೆ. ಅನ್ನಪಾನ ಸೌಖ್ಯ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಳ್ಳೆಯ ಊಟ, ಅದು ಬಹಳ ಆರೋಗ್ಯ ಕಾಪಾಡಿಕೊಳ್ಬೇಕಾದ ಮುಖ್ಯವಾದ ಇದು ಏನಪ್ಪ ಅಂದರೆ ಆಹಾರ ವ್ಯತ್ಯಾಸ ಮಾಡ್ಕೋಬಾರ್ದು. ಅದರಿಂದಲೇ ನಮ್ಮ ಆರೋಗ್ಯ ಹಾಳಾಗಿಬಿಡುತ್ತೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಳ್ಳೆಯ ಗೌರವ ವಿಶ್ವಾಸಗಳು ಪಡಿತೀರಾ. ವೃತ್ತಿಯಲ್ಲಿ ಧರ್ಮ ಕಾರ್ಯಗಳಲ್ಲಿ ವಿಶೇಷ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಏಕೆಂದರೆ ಅಲ್ಲಿ ಆ ಅಧಿಪತಿ ಬಲಿಷ್ಠನಾಗಿದ್ದಾನೆ. ಈ ಕಾರಣದಿಂದಾಗಿ ಒಳ್ಳೆಯ ಚೆನ್ನಾಗಿದೆ. ಔಷಧ, ವ್ಯಾಪಾರ, ಯಂತ್ರೋದ್ಯಮದಲ್ಲಿ ಲಾಭ, ಕಲಾವಿದರಿಗೆ, ವಾಹನ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಯಾವುದನ್ನು ಏಸ್ಥೆಟಿಕ್ ಅಂತಾರಲ್ಲ, ಸೌಂದರ್ಯ ಕ್ಷೇತ್ರಗಳು ಅಂತ, ಅದು ಯಾವ ಕಲೆಯಿಂದ ಹಿಡಿದು ಅಲ್ಲೆಲ್ಲ ಕಡೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಳ್ಳಿಗಳಲ್ಲಿ ವಾತಾವರಣ ತುಂಬ ಚೆನ್ನಾಗಿರ್ತೈತೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ಕರ್ಕಟಕ ರಾಶಿಯವರು ನೆಮ್ಮದಿಯಾಗಿ ಇರಬಹುದು. ಇನ್ನು ವಾರದ ಅಂತ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಅಲ್ಲಿ ನಿಮಗೆ ವೃತ್ತಿಯಲ್ಲಿ ತೊಂದರೆ ಇಲ್ಲ, ಹೆಚ್ಚಿನ ಗೌರವ, ಅದೆಲ್ಲ ಗಮನ ವಹಿಸಬೇಕು. ಯಾಕೆಂತಂದ್ರಲ್ಲಿ ಕುಜ ಕರ್ಮಾಧಿಪತಿ ಜೊತೆಗೆ ಮಾಂದಿ ಉದಯಾಗಿದೆ. ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರ ವಹಿಸಿ. ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ, ಆಲೋಚನಾ ಶಕ್ತಿ ಕಳ್ಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳಿಂದ ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗಬಹುದು, ಮನಸ್ಸಿಗೆ ವ್ಯಥೆ ಆಗಬಹುದು. ಮಕ್ಕಳ ವಿಚಾರದಲ್ಲಿ ಸಭೆಗಳಲ್ಲಿ ಕಂಪನ, ಭಯ, ಮೀಟಿಂಗು ಎಲ್ಲೋ ಅಟೆಂಡ್ ಮಾಡಬೇಕಾಗಿರುತ್ತೆ, ಏನು ಹೇಳ್ತೀನೋ ಇಲ್ಲವೋ ಈ ಥರದ ಆತಂಕಗಳು ಬರ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಅಮ್ಮನವರಿಗೆ ಕೆಂಪು ಹೂವುಗಳನ್ನು ಸಮರ್ಪಣೆ ಮಾಡಿ ನರಸಿಂಹ ಪ್ರಾರ್ಥನೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಇದು ತುಂಬ ಬಲ ಕೊಡುತ್ತೆ ನಿಮಗೆ ಕರ್ಕಟಕ ರಾಶಿಯವರಿಗೆ. ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರ ಮಾತ್ರ ನಿಮಗೆ ಸ್ವಲ್ಪ ಆ ಕಂಪನದ ವಾತಾವರಣ, ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಏನಾಗುತ್ತೆ, ಹೆಚ್ಚಿನ ಖರ್ಚು. ಅಲ್ಲಿ ಗುರು ಚಂದ್ರ ಒಟ್ಟಾಗಿ ಬಿಡ್ತಾರೆ. ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ. ಅದು ಇಷ್ಟಪಟ್ಟು ತೊಗೊಳ್ತಕ್ಕಂಥದ್ದೇ. ಶಾಪಿಂಗ್ ಹೋಗಿಬಿಡೋದು ಇಷ್ಟವಾಗಿಬಿಡುತ್ತೆ. ಯಾವುದೋ ಒಂದು ವಸ್ತ್ರವೋ ಆಭರಣವೋ ಮತ್ತೊಂದು ಅದು ಕೊಂಡುಕೊಳ್ಬೇಕು ಅನಿಸುತ್ತೆ, ವ್ಯಯ ಆಗ್ತಾ ಇರುತ್ತೆ. ಅದು ಇಷ್ಟದಿಂದ ವ್ಯಯ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಲೆದಾಟ ಇದೆ. ಆಪ್ತರಿಗಾಗಿ ಪರಿಶ್ರಮ. ಯಾರು ಪಾಪ ಮನಸ್ಸಿಗೆ ಹತ್ತಿರವಾಗಿರ್ತಾರೆ ಅವ್ರಿಗೋಸ್ಕರ ರಿಸ್ಕ್ ತೊಗೋಬೇಕಾಗತ್ತೆ, ಅವ್ರಿಗೋಸ್ಕರ ಓಡಾಡಬೇಕಾಗತ್ತೆ, ಅವ್ರಿಗೋಸ್ಕರ ದೂರ ಪ್ರಯಾಣವೋ ಇನ್ನೇನು ಈ ರೀತಿಯ ಒಂದು ಶ್ರಮ ನೀವೇ ಮೈ ಮೇಲೆ ಎಳ್ಕೊಂಡು ಬಿಡ್ತೀರ. ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ವಾರದ ಆದಿಯಲ್ಲಿ ನಿಮಗೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಶುಕ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಕೆಲಸಗಳಲ್ಲಿ ಅನುಕೂಲ ಇದೆ, ಆತಂಕ ಬೇಡ, ಚೆನ್ನಾಗಿದೆ. ಹೊಸ ಅವಕಾಶಗಳಿಗೆ ಸಾಧ್ಯತೆ ಇದೆಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ಮನಸ್ತಾಪ ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಿಂಹರಾಶಿಯವರಿಗೆ ನಿಮಗೆ ಭೂಮಿ ವಾಹನ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಅದು ಕಾರಣ ಮಾಂದಿ, ಕುಜ ಜೊತೆಗೆ ಮಾಂದಿ ಬೇರೆ ಸೇರ್ಪಡೆಯಾಗಿದೆಯಲ್ಲ, ಅದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಯಾವುದೋ ಒಂದು ವ್ಯವಹಾರ, ಸೈಟು ಮತ್ತೊಂದು ಈ ರೀತಿ ಇದ್ದರೆ ಅಲ್ಲಿ ಏನೋ ಒಂದು ಸ್ವಲ್ಪ ಭಯದ ವಾತಾವರಣ ಈ ಥರದ್ದು ಸೂಚಿಸ್ತಾ ಇದೆ, ಹುಷಾರು. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಅಲ್ದಾಟ ಇದ್ದೇ ಇದೆ. ಅದು ಈ ಇಡೀ ವಾರ ಹೆಣ್ಮಕ್ಳಿಗೆ ಸ್ವಲ್ಪ ಓಡಾಟ, ಖರ್ಚು ಇದು ಇದ್ದೇ ಇದೆ. ಎಷ್ಟು ಪರ್ಸು ಖಾಲಿ ಆಗ್ತಾ ಇದೆಯಲ್ಲಪ್ಪ ಅಂತ ಕೊನೆಗೆ ಆತಂಕ ಬಂದುಬಿಡುತ್ತೆ. ಈ ವಾರದ ಅಂತ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಒಂದು ಬೌದ್ಧಿಕವಾಗಿ ಅರಿವು ಬೇಕು. ಆ ಅರಿವು ಮೂಡಲಿಕ್ಕೆ ಏನು ಮಾಡಬಹುದಪ್ಪ ನೀವು ಅಂತ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಅದು ಆ ಕ್ಷಣಕ್ಕೇನು ಹೊಳಿಸುತ್ತೆ ಅಂದರೆ ನೀವು ಪರೀಕ್ಷೆ ಮಾಡಿ. ನಾನು ಪ್ರಜ್ಞೆಯಿಂದ ಇರಬೇಕು ಅಂತ ಬಂದುಬಿಡುತ್ತೆ ನಿಮ್ಮ ಮನಸ್ಸಿಗೆ. ಆ ಪ್ರಸಾದ ತಗೊಂಡ್ಕೊಳ್ಳಿ. ಪ್ರಸಾದಕ್ಕೆ ಆ ಶಕ್ತಿ ಇದೆ, ಅದನ್ನು ತಪ್ಪದೆ ಮಾಡಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ, ವಿಶೇಷ ಗೌರವ, ಸ್ಥಾನಮಾನ ಸಿಗ್ತಕ್ಕಂಥದ್ದು, ಪ್ರಶಂಸೆ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಅನ್ನ ಪಾನ, ತೆಂಗು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ. ಜಲೋತ್ಪನ್ನ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭ ಕಾಣಬಹುದು. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ. ಜ್ಯೂಸ್ ಸೆಂಟರ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಆ ವ್ಯವಹಾರ ಮಾಡೋರು ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪ, ವಿರೋಧಗಳು ಬರುವ ಸಾಧ್ಯತೆ. ಅದು ಕಾರಣ ಶನಿ ಮತ್ತು ಮಾಂದಿಯರು ಪ್ರಾರಂಭದಲ್ಲೇ ಒಟ್ಟಾಗಿಬಿಡ್ತಾರೆ. ಸಣ್ಣ ಪ್ರಮಾಣದಲ್ಲಿ ಏನಂಥ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಆತಂಕ ಬೇಡ. ಸಹೋದರ ಸೇವಕರ ಸಹಕಾರ ತುಂಬ ಚೆನ್ನಾಗಿದೆ. ವಾರದಾದಿಯಲ್ಲಿ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ
ಸ್ವಲ್ಪ ಸ್ತ್ರೀಯರಿಗೆ ಅಧಿಕ ಲಾಭ ಇದೆಲ್ಲ ತುಂಬ ಚೆನ್ನಾಗೇ ಇದೆ, ತೊಂದರೆ ಇಲ್ಲ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು ಬರುತ್ತೆ, ಸ್ವಲ್ಪ ಹುಂಬತನ, ಸ್ವಲ್ಪ ನಾನು ಮಾಡಿದ ಸರಿ ಅಂತ ವಾದ ಮಾಡ್ತಕ್ಕಂಥದ್ದು, ತನ್ಮೂಲಕ ಯಾವುದೋ ಒಂದು ತೊಡಕಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಭಯ, ಇನ್ಯಾರ್ದೋ ಒಂದು ಸಲಹೆ ಕಿವಿಗೆ ಬಿದ್ದುಬಿಡುತ್ತೆ, ಅದನ್ನು ನಿಮಗೆ ಅದರಿಂದ ನಿಮಗೆ ಅನಾನುಕೂಲ ಉಂಟಾಗ್ತಕ್ಕಂಥದ್ದು, ಅಥವಾ ಇನ್ಯಾರ್ದೋ ಮಾತು ಕೇಳ್ಕೊಂಡು ಎಡವಟ್ಟು ಮಾಡಿಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಹುಷಾರು. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಭಯ, ಆತಂಕದ ಒಂದು ವಾತಾವರಣ ಸೂಚಿಸ್ತಾ ಇದೆ. ಹುಷಾರು. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಕನ್ಯಾ ರಾಶಿಯವರಿಗೆ ಅಂತಂದರೆ, ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅದನ್ನು ಪ್ರಸಾದ ತಗೊಳ್ಳಿ, ನಿಮಗೂ ಅದು ಸಹಾಯವಾಗುತ್ತೆ. ಬೆಲ್ಲ ಸಮರ್ಪಣೆ ತುಂಬ ಗುಡದಾನಕ್ಕೆ ಬಹಳ ವಿಶೇಷವಾದ ಫಲ ಇದೆ, ತೊಡಕುಗಳನ್ನು ಬಿಡಿಸ್ಕೊಡುತ್ತೆ ಅದು, ಅದನ್ನು ಮಾಡಿ. ಇದು ಕನ್ಯಾವರಿಗಿನ ಫಲಗಳು. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಲೋಕೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಮಗ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 12/3/2008. 12/3/2008 ಅಲ್ವಾ? ಸಮಯ ಸರ್? 7:24 ಬೆಳಿಗ್ಗೆ. 7:24. ಏನು ಪ್ರಶ್ನೆ ತಮ್ಮದು? ಸೆಕೆಂಡ್ ಇಯರ್ ಓದ್ತಾ ಇದ್ದೇನೆ ಮೇಡಮ್, ಅದಕ್ಕೆ ಒಂದು ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು, ಹೆಂಗಿದೆ ಏನು ಅಂತ. ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಬರ್ತಾ ಇದೆ, ಫೆಬ್ರವರಿಯಲ್ಲಿ, ಅದಕ್ಕೆ ಅವನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಆಯ್ತು, ಸರಿ, ಶಾಸ್ತ್ರಿಗಳು ಮಾತಾಡಿ. ಲೋಕೇಶ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ತುಂಬಾ ಸಂತೋಷ ಆಯ್ತು ಗುರುಜಿ, ನಿಮ್ ಕಾಲ್ ಸಿಕ್ಕಿ ತುಂಬಾ ದಿನ ಟ್ರೈ ಮಾಡ್ತಾ ಇದ್ದೆ. ಸಂತೋಷ ಆಯ್ತಲ್ಲ ಇವತ್ತು ನಿಮ್ಮ ಹತ್ರ ಮಾತಾಡಿ, ನನಗೂ ಸಂತೋಷ ಆಯಿತು. ಬಹಳ ಸಂತೋಷ ಪಾಪ. ಗೊತ್ತಾಯ್ತು ನಿಮ್ಮ ಪ್ರಶ್ನೆ, ಹೇಗಿದೆ ವಿದ್ಯಾಭ್ಯಾಸ ಮುಂದೆ ಅಂತಲ್ವಾ? ಹೌದು, ಸೆಕೆಂಡ್ ಇಯರ್ ಓದ್ತಾ ಇದ್ದೇನೆ ಗುರುಜಿ ಈಗ. ತುಂಬ ಚೆನ್ನಾಗಿದೆ. ಜನವರಿ 2026 ಜನವರಿ, ಬರೋ ಜನವರಿ ಇದೆಯಲ್ಲ, ಜನವರಿ ನಂತರ ಗುರು ಭುಕ್ತಿ ಪ್ರಾರಂಭ ಆಗುತ್ತೆ. ತುಂಬ ಚೆನ್ನಾಗಿದೆ. ಗುರು ಪಂಚಮಾಧಿಪತಿಯಾದ ಚಂದ್ರನನ್ನು ಗುರು ವೀಕ್ಷಣೆ ಮಾಡ್ತಾನೆ. ಆ ಚಂದ್ರನಿಗೆ ಪಕ್ಷದ ಬಲವೂ ಇದೆ, ಚಂದ್ರ ದ್ವಿತೀಯದಲ್ಲಿದ್ದಾನೆ. ಅಂತಹ ಚಂದ್ರನನ್ನು ಕರ್ಮಸ್ಥಾನದಲ್ಲಿದ್ದಂಥ ಗುರು ವೀಕ್ಷಿಸ್ತಾನೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಯಶಸ್ಸನ್ನು ಗಳಿಸ್ತಾರೆ ಅವರು, ಒಳ್ಳೆಯ ಸಾಧಕರಾಗ್ತಾರೆ, ಒಳ್ಳೆಯ ಹೆಸರು ಮಾಡ್ತಾರೆ, ಪ್ರತಿಷ್ಠೆ ಸಿಗುತ್ತೆ, ತನ್ಮೂಲಕ ನಿಮಗೂ ಕೀರ್ತಿ ಬರುತ್ತೆ. ತುಂಬ ಚೆನ್ನಾಗಿದೆ. ಪೂಜೆಯನ್ನ ಮಾಡ್ತಾರೆ ಗುರುಜಿ. ಈ ಕೊರತೆ ಇದ್ದಾಗ ಸಮಸ್ಯೆ ಇದೆ, ದೇಹಕ್ಕೆ ರೋಗ ಬಂದಾಗ ಔಷಧಿ ತಗೋಬೇಕು, ಸುಮ್ಮನೆ ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಚೆನ್ನಾಗಿದೆ, ಒಳ್ಳೆಯದಾಗ. ಸರಿ, ಇನ್ನು ಬೆಂಗಳೂರಿನಿಂದ ಗೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 22/11/1998. 22/11/1998. ಸಮಯ ಬೆಳಿಗ್ಗೆ 7 ಗಂಟೆ. 7 ಗಂಟೆ. ಏನ್ ಪ್ರಶ್ನೆ? ಅವಳು 1.25 ವರ್ಷದಿಂದ ಉದ್ಯೋಗಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದಿನೇನ್ ಪ್ರೋಸೆಸ್ ಆಗುತ್ತೆ ಅನ್ನೋ ಫುಲ್ ಕ್ಯಾನ್ಸಲ್ ಆಗೋಗ್ತಾಳೆ. ಏನು ಅಂತ ಗೊತ್ತಿಲ್ಲ ಮೇಡಮ್ ಅದು. ಸರಿ. ಅದ್ರ ಬಗ್ಗೆ ತುಂಬಾ ಒಂಥರ ಹೇಳಕ್ಕಾಗಲ್ಲ, ಆ ತರ ಆಗೋಗಿದ್ದೀನಿ. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ, ಶಾಸ್ತ್ರಿಗಳು ಮಾತಾಡ್ತಾರೆ. ಗೀತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ತುಂಬಾ ಖುಷಿ ಆಯ್ತು ಗುರುಜಿ, ನೀವು ಕಾಲ್ ಮಾತು ಕೇಳಿ ಖುಷಿ ಆಗೋಯ್ತು ಗುರುಜಿ. ನಂಗೆ ಅರ್ಥ ಆಗುತ್ತೆ, ನಿಮ್ಮ ನೋವು ಅರ್ಥ ಆಗುತ್ತೆ. ಒಂದು ಒಳ್ಳೆ ಬಲವಾದ ಉದ್ಯೋಗ ಸಿಗಲಿಲ್ಲ ಅಂದರೆ ಪಾಪ ಇಷ್ಟು ಕಾಲ ಓದಿಸಿ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಮಾಡಿದ್ದಾಳೆ ಗುರುಜಿ ಅವಳು. ಗೊತ್ತಾಯ್ತು. ನೋವು ಮಾಡ್ಕೊಬೇಡಿ. ಬೆಳಗಾಮಲ್ಲಿ ಓದ್ ಬಂದಿದ್ದಾಳೆ. ಒಂದು ಪರ್ಸೆಂಟೇಜ್ ಕಮ್ಮಿ ಇಲ್ಲ, 87 something ತಗೊಂಡಿದ್ದಾಳೆ. ಏನು ಅಂತ ಗೊತ್ತಿಲ್ಲ ಗುರುಜಿ. ಯೋಚನೆ ಮಾಡಬೇಡಿ, ಕಂಗಾಲಾಗಬೇಡಿ. ಏನು ಗೊತ್ತಾ, ಒಂದು ಸಲ ಕಾಲವಶಾತ್ ಎಂಥವ್ರಿಗೂ ಎಷ್ಟು ಪಾಪ ಕಷ್ಟಪಟ್ಟು ಒಂದು ಸಾಧನೆ ಮಾಡಿ ನೋಡಿ, ನೀವು ಈ ಥರ ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಅದಕ್ಕೆ ಕೆಲಸ ಸಿಗುತ್ತೆ ಅಂತ ಆಗಲ್ಲ. ಹೀಗಾಗಿ ಅಳಬಾರ್ದು, ನಾವು ಸಾಧಿಸಬೇಕು. ಈಗ ವಿಶ್ವಾಮಿತ್ರನ ಕಥೆ ಹೇಳಿದೆ ನಾನು. ಬ್ರಹ್ಮರ್ಷಿ ಪದವಿಗಾಗಿ ಪಟ್ಟಂಥ ತಪಸ್ಸು ಇವುಗಳೆಲ್ಲ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು. ಕೆಲಸ ಸಿಗ್ತಾ ಇಲ್ಲ ಅಂದರೆ ಪ್ರಯತ್ನ ಮಾಡಿ, ಪ್ರಯತ್ನದಿಂದ ಮರಳಿ ಯತ್ನವ ಮಾಡು ಅಂತಲ್ವ. ಹೀಗಾಗಿ ಸಿಗುತ್ತೆ ನೋಡಿ. ಇವರಿಗೆ ನಡೀತಾ ಇರತಕ್ಕಂಥ ಕಾಲ ನೋಡೋಣ. ಕೆಲವೊಮ್ಮೆ ಟೈಮ್ ಸಮಯವಶಾತ್, ಕಾಲವಶಾತ್ ನಮಗೆ ಸ್ವಲ್ಪ ಎಲೆಮರೆಕಾಯಾಗಿರಬೇಕಾಗತ್ತೆ. ಆದರೆ ಹೋಗುತ್ತೆ ಕಾಲ. ನೋಡಿ, ಹಗಲಾಗಿದೆ, ರಾತ್ರಿ ಕಳೆದೇ ಹೋಯ್ತಲ್ವಾ, ಹೀಗೆ ಹಗಲು ಬರುತ್ತೆ. ಯೋಚನೆ ಮಾಡಿಬಿಡಿ. ಈಗ ಶುಕ್ರದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು, ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಸ್ವಲ್ಪ ನೀಚನಾಗಿದ್ದಾನೆ. ಈ ಕಾರಣದಿಂದಾಗಿ ನೋಡಿ ಕಾಲ ಸ್ವಲ್ಪ ವೀಕ್ ಆಗಿದೆ. ನೋಡಿ, ನೀವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಹೇಳಿ, ನೀವು ಅವ್ರನ್ನೂ ಕರ್ಕೊಂಡು ಹೋಗಿ ಶನೈಶ್ಚರನಿಗೆ ಎಳ್ಳು,
ಕಪ್ಪು ಎಳ್ಳನ್ನು ಸಮರ್ಪಣೆ ಮಾಡಿ ಶನೈಶ್ಚರನಿಗೆ ಒಂದು ಅಷ್ಟೋತ್ತರ ಸೇವೆ ಮಾಡಿಸ್ಕೊಂಡು ಬನ್ನಿ. ಪ್ರತಿ ಶನಿವಾರ 8 ಶನಿವಾರ ಮಾಡಿ, ತಪ್ಪದೆ ಮಾಡಿ. 8 ಶನಿವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಯೋಚನೆ ಮಾಡಬೇಡಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಗೀತಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಉಡುಪಿಯಿಂದ ರೇಖಾ ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು, ಇನ್ನೊಂದ್ಸರಿ ಹೇಳಿ. 25/11/2000ನಾ? 2003. ಸಮಯ 8:18 ಬೆಳಿಗ್ಗೆ. ಬೆಳಿಗ್ಗೆ ಸರಿ. ಪ್ರಶ್ನೆ ಏನು? ಎಜುಕೇಶನ್ ಬಗ್ಗೆ ತಮ್ಮ ಪ್ರಶ್ನೆ. ಸರಿ, ಕೆಲಸ, ವೃತ್ತಿ ಬಗ್ಗೆ. ರೇಖಾವರೇ ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯಿತು. ನಿಮ್ಮ ಧ್ವನಿ ಸರಿ ಕೇಳಿಸ್ತಾ ಇಲ್ಲ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸ್ಪಷ್ಟವಾಗಿ ಕೇಳಿಸ್ಕೊಂಡ್ಬಿಡಿ. ನನಗೆ ಪ್ರಶ್ನೆ ಅರ್ಥ ಆಗಿದೆ, ಉತ್ತರ ಕೊಟ್ಬಿಡ್ತೀನಿ. ಕರ್ಮಾಧಿಪತಿ ಇವರಿಗೆ, ಅಂದರೆ ಯಾರು ವೃತ್ತಿಯನ್ನು, ಜಾಬನ್ನು ತಂದುಕೊಡ್ಬೇಕು, ಆ ಅಧಿಪತಿ ಬುಧ ಅವನು ವ್ಯಯದಲ್ಲಿ ಸಂಚರಿಸ್ತಾ ಇದೆ. ಇವ್ರ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಈಗಲೂ ಹಾಗೇ ಇದೆ ಪರಿಸ್ಥಿತಿ. ಈ ಕಾರಣದಿಂದಾಗಿ ಸ್ವಲ್ಪ ಅದು ವಿಳಂಬಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಅಲ್ಲಿ ನೀವು ಉಡುಪಿ ಕೃಷ್ಣ ಸನ್ನಿಧಾನದಿಂದ ನೀವು ಕರೆ ಮಾಡಿದ್ದೀರ. ಹೀಗಾಗಿ ಅಲ್ಲಿ ಕೃಷ್ಣನಿಗೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ತೊಗೊಂಡು ಹೋಗಿ ಸಮರ್ಪಣೆ ಮಾಡಿ. ಹೀಗೆ 12 ಬುಧವಾರ ಅವರು ಸಮರ್ಪಣೆ ಮಾಡಲಿ. ಜೊತೆಗೆ ಇದನ್ನು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಪ್ರತಿ ಬುಧವಾರ ಹೆಸರು ಕಾಳು ಕೃಷ್ಣ ಸನ್ನಿಧಾನಕ್ಕೆ ಅಥವಾ ವಿಷ್ಣು ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಿದ್ದರೆ ಆಗಬಹುದು, ಅಲ್ಲಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಹಾಕೋದು. ಜೊತೆಗೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳೋದು. ನೋಡಿ, 12 ವಾರ ನೀವು ಆ ಒಂದು ಏನು ಸೇವೆ ಮುಗಿಸೋ ವೇಳೆಗೆ ಕೆಲಸ ಆಗುತ್ತೆ. ಶ್ರದ್ಧೆಯಿಂದ, ನಂಬಿಕೆಯಿಂದ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಒಂದು ಮಾತಿದೆ. ಎಷ್ಟು ನಂಬಿಕೆಯಿಂದ ನೀವು ಶ್ರದ್ಧೆಯಿಂದ, ನಂಬಿಕೆಯಿಂದ ಕೊಡ್ತೀರೋ ಅಷ್ಟು ಬೇಗ ಸಿದ್ಧಿಯಾಗುತ್ತೆ ಅಂತ. ಹಾಗೆ ಮಾಡಿ, ಒಳ್ಳೆಯದಾಗಲಿ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.